ಹಾಸನದಲ್ಲಿ ನಾಳೆ ದಳಪತಿಗಳಿಂದ ಶಕ್ತಿ ಪ್ರದರ್ಶನ. ಜನತಾ ಸಮಾವೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಪಡೆ ಸಜ್ಜಾಗಿದೆ. ಬೃಹತ್ ಸಮಾವೇಶದ ಮೂಲಕ 2028ಕ್ಕೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೆಡಿಎಸ್ ಪಕ್ಷಕ್ಕೆ ರಜತ ಸಂಭ್ರಮ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಸಮಾವೇಶ ಇದು. ಭುವನಹಳ್ಳಿಯಲ್ಲಿ ಜನತಾ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ ನಾಯಕರು. ಎಚ್.ಡಿ. ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು. ಸಮಾವೇಶಕ್ಕೆ ಸುಮಾರು 1 ಲಕ್ಷ ಕಾರ್ಯಕರ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಶಕ್ತಿ ಪ್ರದರ್ಶನವನ್ನ ಮಾಡಿ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ದಳಪತಿಗಳು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಫ್ಲೆಕ್ಸ್ಗಳು, ಬ್ಯಾನರ್, ಬಂಟಿಂಗ್ಸ್ ಎಲ್ಲವೂ ಕೂಡ ರೆಡಿ ಆಗಿದೆ. ನಾಳೆ ನಡೀತಾ ಇರುವಂತಹ ಈ ಒಂದು ಸಮಾವೇಶ ಏನಿದೆ, ಜನತಾ ಸಮಾವೇಶದ ಹೆಸರಿನಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಮುಂಬರುವಂತಹ ಚುನಾವಣೆ, ಅದರ ಜೊತೆಗೆ ಈಗೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೆಲ್ಲ ಇದೆ, ಅದೆಲ್ಲದರಲ್ಲೂ ಕೂಡ ಈಗ ಒಂದು ಟಾರ್ಗೆಟ್ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡೋದಕ್ಕೆ ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಮುಂಬರುವಂಥ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ಹೇಗಾದರೂ ಮಾಡಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತೇಳಿ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿರೋದು. ನಾಳಿನ ಸಮಾವೇಶದ ಬಗ್ಗೆ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ, ಏನು ಡೀಟೇಲ್ಸ್ ಗೊತ್ತಾಗಿದೆ, ಎಷ್ಟು ಜನ ಸೇರ್ತಾರೆ ಚೇತನ್? ಎಸ್ ಪ್ರಭು, ಏನು ಹಾಸನ ಜೆಡಿಎಸ್ ತವರು ಜಿಲ್ಲೆ ಹಾಸನದಲ್ಲಿ ಜನತಾ ಸಮಾವೇಶವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜೆಡಿಎಸ್ಗೆ 25 ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇರುವಂತಹ ಜೆಡಿಎಸ್ ಹಿನ್ನೆಲೆಯಲ್ಲಿ ದೇವೇಗೌಡರ ತವರಲ್ಲಿ ಈಗ ಸಮಾವೇಶವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 2 ಬೃಹತ್ ಸಮಾವೇಶಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಈಗಾಗಲೇ ಜೆಡಿಎಸ್ ಅವರು ಈಗ ಅವರಿಗೆ ಟಕ್ಕರ್ ಕೊಡ್ತಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಸಾರಥ್ಯ ಮತ್ತೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮಾಜಿ ಸಚಿವರು ಎಚ್.ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ ಕೂಡ ಈ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಹಾಸನದ ಹೊರವಲಯದಲ್ಲಿರ್ತಕ್ಕಂಥ ಭುವನಹಳ್ಳಿಯಲ್ಲಿ ಈಗಾಗಲೇ ಬೃಹತ್ ವೇದಿಕೆ ಸಿದ್ಧ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಾರ್ಯಕರ್ತರಿಗೆ ಸುಮಾರು 2 ಲಕ್ಷ ಜನರು ಸೇರುವಂತಹ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ನ ಶಾಸಕರು, ಮಾಜಿ ಸಚಿವರುಗಳು, ಹಾಗೆ ಮಾಜಿ ಶಾಸಕರುಗಳು, ಹಾಗೆ ಮುಖಂಡರು ಭಾಗಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಚುನಾವಣೆ ಏನಿದೆ ಹತ್ತಿರದಲ್ಲಿದೆ, ಹಾಗಾಗಿ ರಾಜ್ಯಕ್ಕೆ ಇಲ್ಲಿಂದಲೇ ಒಂದು ಸಂದೇಶವನ್ನ ದಳಪತಿಗಳು ಕೊಡ್ಲಿದ್ದಾರೆ ಅನ್ನೋ ಮಾತು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನ ಈಗಾಗಲೇ ರಾಜಕೀಯ ಚಟುವಟಿಕೆ ಹಾಸನದಲ್ಲಿ ಗರಿಗೆದರಿರ್ತಕ್ಕಂಥದ್ದು. ಹಾಗೆ ಏನು ಸಮಾವೇಶಕ್ಕೆ ಬರುವಂತಹ ಜನರಿಗಾಗಿ ಈಗಾಗಲೇ 1,500 ಬಸ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಿ ಬಸ್ 950 ಸರ್ಕಾರಿ ಬಸ್ ಜೊತೆಗೆ 200 ಖಾಸಗಿ ಬಸ್ಗಳು ಸೇರಿದಂತೆ ಸುಮಾರು 1,500 ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 4 ಬೃಹತ್ ಕೌಂಟರ್ಗಳು, ಅಂದ್ರೆ ಒಂದೇ ಬಾರಿಗೆ 20,000 ಜನ ಊಟ ಮಾಡುವಂತ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ 2,000 ಭಟ್ರುಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಶಾಂತಿ ಮತ್ತೆ ಸುವ್ಯವಸ್ಥೆಗೋಸ್ಕರ 1,400 ಪೊಲೀಸ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.